सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं ग्रहजमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्य तमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवनजे व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विवक्षतोऽथ विषये सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्चिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ. ಈಗ 20ನೇ ಅಧಿಕರಣ. ಈ ಹಿಂದಿನ ಅಧಿಕರಣದಲ್ಲಿ ನಮಗೆ ವಿಷಯ ತಿಳಿತು. ಬ್ರಹ್ಮಜ್ಞಾನಿಗಳಿಗೆ ಮೋಕ್ಷ ಇದೆಯೋ ಇಲ್ವೋ ನಿಶ್ಚಯವಾಗಿ, ಅಂದ್ರೆ ದೇವರ ಪರೋಕ್ಷ ಜ್ಞಾನ ಹೊಂದಿದ್ದಾರೆ, ದೇವರನ್ನ ಸಾಕ್ಷಾತ್ತಾಗಿ ನೋಡ್ದ, ಎಲ್ಲ ಶಾಸ್ತ್ರ ಹೇಳಿದ ಪ್ರಕಾರ ತಿಳ್ಕೊಂಡು ಧ್ಯಾನ ಮಾಡಿ ನೋಡ್ದ. ಈ ನೋಡಿದಾದ ಮೇಲೆ ಇಂಥವರಿಗೆ ಖಂಡಿತ ಮೋಕ್ಷ ಇದೆಯೋ ಇಲ್ವೋ ಅಂತ ಬಂದಾಗ ಉತ್ತರ ಕೊಟ್ರು. ಒಬ್ಬನಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಆದ್ರೆ ಅವನಿಗೆ ಖಂಡಿತ ಮೋಕ್ಷಕ್ಕೆ ಹೋಗುವಂತ ಯೋಗ್ಯತೆ ಇದ್ದೇ ಇದೆ ಅಂತ ಅರ್ಥ. ಅವನು ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ. ಆದ್ರೆ ಸ್ವಲ್ಪ ವಿಳಂಬ ಆಗ್ಬೋದು. ಕೆಲವರು ಎಷ್ಟು ಬೇಗ ಹೋಗ್ತಾರೋ ಮೋಕ್ಷಕ್ಕೆ, ಹಾಗೆ ಇವನು ಹೋಗದೇ ಇರಬಹುದು. ಆದ್ರೆ ಮೋಕ್ಷಕ್ಕೆ ಮಾತ್ರ ಪ್ರತಿಯೊಬ್ಬ ಅಪರೋಕ್ಷ ಜ್ಞಾನಿಯು ಹೋಗೇ ಹೋಗ್ತಾನೆ ಅಂತ ಇಷ್ಟು ಹಿಂದಕ್ಕೆ ಬಂದ ವಿಷಯ. ಈಗ ಇನ್ನೊಂದು ಚರ್ಚೆಗೆ ಬರ್ತಾರೆ. ಇಲ್ಲಿ ಈಗ ಮಾಡುವಂತ ಚರ್ಚೆ ಯಾವುದು ಅಂದ್ರೆ, ಈಗ ಲೋಕದಲ್ಲಿ ಇದು ಮುಂದಿನ ಅಧಿಕರಣ. ಈಗ ಯಾವದ್ ಅಧಿಕರಣ ಅಂತ ಕರೀತಾರೆ, 20ನೇದು ಗುರುವರ್ಥ ದೀಪಿಕಾದಲ್ಲಿ 20ನೇ ಅಧಿಕರಣ ಯಾವದ್ ಅಧಿಕರಣ ಅಂತ. ಈ ಅಧಿಕರಣದ ಬ್ರಹ್ಮಸೂತ್ರ ಏನಿದೆ ಅದು ನೋಡೋ ಮುಂಚೆ ಇಲ್ಲಿ ಬರುವಂತ ವಿಷಯವನ್ನು ಗಮನಿಸೋಣ. ಇಲ್ಲಿ ಯಾವುದರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಸಾಧಕರ ಬಗ್ಗೆ ಚರ್ಚೆ. ಸಾಧಕರು ಅಂದ್ರೆ ಯಾರು ದೇವರ ಬಗ್ಗೆ ಧ್ಯಾನ ಮಾಡ್ತಾ ಇರ್ತಾರೋ ಅಂಥವರ ಬಗ್ಗೆ ಚರ್ಚೆ. ಏನ್ ಮಾಡ್ತಾರೆ? ಧ್ಯಾನ ಮಾಡ್ತಾ ಇರ್ತಾರೆ. ಈ ಧ್ಯಾನ ಮಾಡ್ಲಿಕ್ಕೆ ಎಲ್ರಿಗೂ ಹಕ್ಕಿದೆಯಾ ಇಲ್ವಾ? ಕೆಲವರಿಗೆ ಮಾತ್ರನ? ಧ್ಯಾನ ಯಾರು ಬೇಕಾದ್ರೂ ದೇವರ ಬಗ್ಗೆ ಮಾಡಬಹುದಾ, ಅಥವಾ ಕೆಲವರಿಗೆ ಮಾತ್ರ ಅಂತ ಯೋಗ್ಯತೆ ಇರುತ್ತೆ, ಅವ್ರು ಮಾತ್ರ ಧ್ಯಾನ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ. ಯಾಕೆ ಈ ರೀತಿ ಸಂಶಯ ಬಂತು ಅಂದ್ರೆ, ಈಗ ನೋಡಿ, ಭೋಜನ ಊಟ ಮಾಡೋದು ಎಲ್ರು ಮಾಡ್ತಾರೆ. ಊಟ ಮಾಡ್ಲಿಕ್ಕೆ ಇಂಥವ್ರ ಅಧಿಕಾರಿಗಳು ಅಂತ ಏನಿಲ್ಲ, ಎಲ್ರು ಊಟ ಮಾಡ್ಬೋದು. ಭೋಜನ ಅಧಿಕಾರ ಎಲ್ರಿಗೂ ಇದೆ, ಅದಲ್ಲೇನು ಇಂಥವ್ರಿಗಿದೆ ಇಂಥವ್ರಿಗಿಲ್ಲ ಅಂತಿಲ್ಲ.
ಆದ್ರೆ ಈ ತರ ಊಟ ಮಾಡ್ಲಿಕ್ಕೆ ಹೇಗ್ ಹಕ್ಕಿದೆಯೋ ಹಾಗೆ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಎಲ್ರಿಗೂ ಹಕ್ಕಿರಲ್ಲ. ಪಾಠ ಮಾಡ್ಲಿಕ್ಕೆ ಕೆಲವರಿಗೆ ಮಾತ್ರ, ಓದ್ಲಿಕ್ಕೆ ಕೆಲವ್ರಿಗೆ ಮಾತ್ರ ಹಾಗಿದೆ. ಓದ್ಲಿಕ್ ಬಿಡಿ, ಓದ್ಲಿಕ್ ಬೇಕಾದ್ರೆ ಎಲ್ರಿಗೂ ಅಂತ ಇಟ್ಕೊಳ್ಳೋಣ, ಎಲ್ರಿಗೂ ಓದ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ಅಲ್ಲೂ ತಾರತಮ್ಯ ಇದೆ. ಕೆಲವರಿಗೆ ಇಂಥ ಗ್ರಂಥ ಓದೋ ಹಂಗಿಲ್ಲ, ಕೆಲವ್ರಿಗೆ ಇದನ್ನು ಓದೋ ಹಾಗಿಲ್ಲ. ಇದ್ದೇ ಇರತ್ತೆ ಕೆಲವು. ಅಂತೂ ಲೋಕದಲ್ಲಿ ಎರಡೂ ತರ ಕಂಡಿದೆ. ಕೆಲವನ್ನ ಎಲ್ರೂ ಮಾಡ್ತಾರೆ, ಕೆಲವು ಕಡೆ ಎಲ್ರೂ ಮಾಡಲ್ಲ, ಕೆಲವ್ರು ಮಾತ್ರ ಮಾಡ್ತಾರೆ. ಹೀಗೆಲ್ಲ ಕಂಡಾಗ ಒಂದು ಸಂಶಯ ಬಂತು. ಈ ಧ್ಯಾನನು ಎಲ್ರೂ ಮಾಡಬಹುದಾ ಬೇಡ್ವಾ ಅಂತ ಒಂದು ಪ್ರಶ್ನೆ ಬಂತು. ಇಲ್ಲ ಎಲ್ಲ ಮಾಡ್ಬಿಡಿ, ಏನಂತೆ ಧ್ಯಾನ ತಾನೆ, ಎಲ್ರೂ ಮಾಡಿ. ಹೇಗ್ ಊಟ ಎಲ್ಲ ಹೇಗ್ ಮಾಡ್ತೀರೋ ಹಾಗೆ ಧ್ಯಾನವನ್ನು ಕೂಡ ಎಲ್ರೂ ಮಾಡ್ಬಿಡಿ ಅಂತ ಒಂದು ಪ್ರಶ್ನೆ ಬಂತು. ಆಗ ಅಷ್ಟೇ ಅಲ್ಲ, ಈ ಯಾಕ್ ಮಾಡ್ಬೇಕು ಧ್ಯಾನ ಈಗ ಅಂತ ಪ್ರಶ್ನೆ ಮಾಡ್ಕೊಂಡು, ಯಾಕ್ ಮಾಡ್ಬೇಕು ಧ್ಯಾನ ಅಂತಂದ್ರೆ ಧ್ಯಾನದ ಫಲ ಏನು? ಧ್ಯಾನದ ಫಲ ನಮಗೆ ಮುಖ್ಯವಾಗಿ ಸಿಗುವಂತದ್ದೇನು? ಧ್ಯಾನದಿಂದ ಭಗವಂತನ ಸ್ಥಾನಕ್ಕೆ ಹೋದಾಗ, ಅಂದ್ರೆ ಮೋಕ್ಷಕ್ಕೆ ಹೋದಾಗ ವಿಶೇಷವಾದ ಆನಂದ ಲಾಭ. ಮೊದಲು ಮೋಕ್ಷ ಸಿಗೋದೇ ಪ್ರಯೋಜನ ದೇವರ ಧ್ಯಾನ ಮಾಡೋದಕ್ಕೆ. ಆಮೇಲೆ ದೇವರ ನೋಡ್ತೀವಿ, ಅವನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಅಭಿಪ್ರಾಯ. ಮೋಕ್ಷಕ್ಕೆ ಹೋದ್ಮೇಲೆ ಆನಂದ ವಿಶೇಷವಾಗಿ ಸಿಗೋದು. ಒಬ್ಬರಿಗೆ ಸಿಗೋ ಆನಂದ ಬೇರೆ, ಇನ್ನೊಬ್ಬರಿಗೆ ಸಿಗೋ ಆನಂದ ಬೇರೆ, ತಾರತಮ್ಯ ಇದೆ ಆನಂದದಲ್ಲಿ. ಅದರಿಂದ ಮೋಕ್ಷದಲ್ಲಿ ಎಲ್ರಿಗೂ ಒಂದೇ ತರ ಆನಂದ ಅಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತರ ಆನಂದ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಈಗ ಮೋಕ್ಷದಲ್ಲಿ ಆನಂದ ಇದೆಯೋ ಇಲ್ವೋ ಅಂತ ಬಂತು. ಇಲ್ಲ ಮೋಕ್ಷದಲ್ಲಿ ಆನಂದ ಅಂತೂ ಇದ್ದೇ ಇದೆ, ಆನಂದದಲ್ಲಿ ವ್ಯತ್ಯಾಸನೂ ಇದೆ ಅಂತ ಬಂತು. ಆ ವ್ಯತ್ಯಾಸ ಇದೆ ಅಂತ ಒಪ್ಪಿದಾಗ ಸ್ವಲ್ಪ ಗೊಂದಲ ಶುರುವಾಯ್ತು. ಇಲ್ಲಿ ಏನಾಯ್ತು ಅಂದ್ರೆ, ಈಗ ಲೋಕದಲ್ಲಿ ಒಬ್ರಿಗೆ ತುಂಬಾ ಆನಂದ ಸಿಗ್ತಾ ಇದೆ ಅಂದ್ರೆ ಇನ್ನೊಬ್ರಿಗೆ ಏನಾಗುತ್ತೆ, ಅವ್ರ ಮೇಲೆ ದ್ವೇಷ ಅಸೂಯೆ ಬರ್ಲಿಕ್ಕೆ ಶುರು ಆಗುತ್ತೆ. ಇವ್ನಿಗ್ ಮಾತ್ರ ಸಿಗ್ತಾ ಇದೆ, ನನಗೇನು ಸಿಗ್ತಾ ಇಲ್ಲ. ಸಹಜವಾಗಿ ಹೀಗೆ ಹೊಟ್ಟೆ ಕಿಚ್ಚು ಮತ್ತೆ ದ್ವೇಷ ಎಲ್ಲ ಬಂದೇ ಬರುತ್ತೆ. ಯಾಕೆ? ತಾರತಮ್ಯ ಇರೋದ್ರಿಂದ. ಅವನಿಗೆ ಜಾಸ್ತಿ ಆನಂದ ಸಿಗ್ತಾ ಇದೆ, ಆರಾಮಾಗಿ ಸಂತೋಷವಾಗಿದ್ದಾನೆ, ಆದ್ರೆ ನಾನು ಅವನ ತರ ಸಂತೋಷವಾಗಿಲ್ಲ. ಅದಕ್ಕೋಸ್ಕರ ಅವನ ಮೇಲೆ ದ್ವೇಷ ಅಸೂಯೆ ಎಲ್ಲ ಬರ್ಲಿಕ್ಕೆ ಶುರು ಆಗತ್ತೆ. ಹೇಗೆ ಲೋಕದಲ್ಲಿ ಸ್ವಲ್ಪ ತಾರತಮ್ಯ ಬಂದು ಕೂಡಲೇ ಆಚೆ ಈಚೆ ವ್ಯತ್ಯಾಸ ಶುರುವಾಯ್ತು, ಅಂದ್ರೆ ದ್ವೇಷ ಅಸೂಯೆ ಎಲ್ಲ ಬಂತು, ಅದೇ ರೀತಿ ಮೋಕ್ಷದಲ್ಲೂ ಹೀಗೆ ಆಯ್ತು ಕಥೆ. ಯಾಕೆ ಮೋಕ್ಷದಲ್ಲೂ ಆನಂದ ತಾರತಮ್ಯ ಒಪ್ತೀರಿ. ಮೋಕ್ಷಕ್ ನಾವು ಹೋದಾಗ್ಲೂ ಅಲ್ಲಿ ಬ್ರಹ್ಮದೇವ್ರಿಗೆ ಜಾಸ್ತಿ ಆನಂದ ಇದೆ, ರುದ್ರದೇವ್ರಿಗೆ ಜಾಸ್ತಿ ಆನಂದ, ಮಿಕ್ಕಿದವ್ರಿಗೆಲ್ಲ ಕಡಿಮೆ ಅಂತ ಆದ್ರೆ ಅಂತ ಮೋಕ್ಷಕ್ ಹೋದಾಗಲು ಏನ್ ಬರುತ್ತೆ? ದ್ವೇಷ ಬಂದೇ ಬರುತ್ತೆ, ಅಸೂಯೆ ಬರುತ್ತೆ. ಇವ್ರಿಗೆ ಮಾತ್ರ ಆನಂದ ಜಾಸ್ತಿ, ನಮಗ್ ಮಾತ್ರ ಆನಂದ ಕಡಿಮೆ. ಮೋಕ್ಷಕ್ ಬಂದ್ರು ಕೂಡ ಇದೇ ಹಣೆ ಬರಹ. ಸಂಸಾರ ಕಾಲದಲ್ಲಂತೂ ಏನೂ ಇರ್ಲಿಲ್ಲ. ಕಷ್ಟಪಟ್ಟು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದ್ರೆ ಮೋಕ್ಷದಲ್ಲೂ ಇದೇ ಪರಿಸ್ಥಿತಿ. ಆದ್ರೆ ಆನಂದದಲ್ಲಿ ತಾರತಮ್ಯ ಇತ್ತು ಅಂತ ಆದ್ರೆ ಅಲ್ಲೂ ದ್ವೇಷ ಅಸೂಯೆ ಯಾಕೆ ಬರಬಾರ್ದು ಅಂತ ಒಂದು ಪ್ರಶ್ನೆ. ಅದ್ರಿಂದ ಏನಾಗ್ಬೇಕು ಅಂದ್ರೆ ಈ ರೀತಿ ಉತ್ತರ ಕೊಡ್ಬೇಕು. ನೋಡಿ, ನೀವ್ ಎಷ್ಟು ಪ್ರಯತ್ನ ಪಡ್ತಿರೋ ಅಂಥ ಪ್ರಯತ್ನಕ್ಕೆ ಅನುಗುಣವಾಗಿ ನೀವು ಅಷ್ಟು ಫಲವನ್ನು ಪಡಿತೀರಿ. ನೀವು ಬ್ರಹ್ಮದೇವರಷ್ಟು ಪ್ರಯತ್ನ ಪಟ್ಟಿದ್ರೆ ನಿಮಗೂ ಅವರಷ್ಟು ಆನಂದ ಸಿಗ್ಬೋದಿತ್ತು. ಆದ್ರೆ ನೀವು ಅವರಷ್ಟು ಪ್ರಯತ್ನ ಪಟ್ಟಿಲ್ಲ, ಹಾಗಾಗಿ ಅವರಷ್ಟು ಆನಂದ ಇಲ್ಲ ಅಂತ. ಹೀಗೆ ಒಬ್ಬೊಬ್ಬರಿಗೆ ಆನಂದದಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರವರು ಮಾಡುವ ಪ್ರಯತ್ನ. ನಿಮ್ಮ ಪ್ರಯತ್ನ ಕಡಿಮೆ ಇದ್ರೆ ಕಡಿಮೆ ಆನಂದ, ಜಾಸ್ತಿ ಇದ್ರೆ ಜಾಸ್ತಿ ಆನಂದ. ಸರಿ, ಇದನ್ನೆಲ್ಲ ನಾವ್ ಹೇಳ್ತಾ ಇರೋದಲ್ಲ, ಇದನ್ನ ಒಬ್ಬ ಪ್ರಶ್ನೆ ಮಾಡೋನು, ಪೂರ್ವ ಪಕ್ಷಿ ಹೇಳ್ತಾ ಇರೋನು. ಅವನ ಅಭಿಪ್ರಾಯ ಏನು ಅಂದ್ರೆ ಯೋಗ್ಯತೆ ಅಲ್ಲ, ಯೋಗ್ಯತೆ ಕಾರಣನೇ ಅಲ್ಲ. ಈಗ ಮೋಕ್ಷಕ್ಕೆ ಹೋದಾಗ ಬ್ರಹ್ಮದೇವರ ಯೋಗ್ಯತೆ ಒಂದು ಬೇರೆ, ರುದ್ರದೇವರ ಯೋಗ್ಯತೆನೇ ಬೇರೆ, ಒಬ್ಬ ಮನುಷ್ಯೋತ್ತಮನ ಯೋಗ್ಯತೆನೇ ಬೇರೆ. ಹಾಗ ಇವನ ಯೋಗ್ಯತೆಗೆ ಇಷ್ಟ ಆನಂದ, ರುದ್ರದೇವರ ಯೋಗ್ಯತೆಗೆ ಅಷ್ಟಾನಂದ, ಬ್ರಹ್ಮದೇವರ ಯೋಗ್ಯತೆಗೆ ಒಂದಿಷ್ಟ ಆನಂದ. ಈ ತರ ಆನಂದದಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಮುಖ್ಯ ಕಾರಣ ಯಾವುದು ಅಂದ್ರೆ ಯೋಗ್ಯತೆ ಕಾರಣ ಅಂತ ನೀವು ಹೇಳ್ತೀರಿ. ಆದ್ರೆ ಯೋಗ್ಯತೆ ಅಲ್ಲ, ಯೋಗ್ಯತೆ ಕಾರಣ ಅಲ್ಲ. ಆನಂದದಲ್ಲಿ ವ್ಯತ್ಯಾಸ ಆಗೋದಕ್ಕೆ ಯೋಗ್ಯತೆ ಕಾರಣ ಅಲ್ಲ. ಮತ್ತೇನ್ ಕಾರಣ ಅಂದ್ರೆ ಪ್ರಯತ್ನ. ಇವನು ಈ ಸರಿ ಚೆನ್ನಾಗಿ ಓದ್ದ, ಹಾಗಾಗಿ ಈ ಸರಿ ಒಳ್ಳೆ ಮಾರ್ಕ್ ಬಂತು. ಮುಂದಿನ ಸರಿ ಅಷ್ಟ್ ಚೆನ್ನಾಗಿ ಓದ್ಲಿಲ್ಲ, ಕಡಿಮೆ ಮಾರ್ಕ್ ಬಂತು. ಒಬ್ಬ ಯಾವಾಗ್ಲೂ ಚೆನ್ನಾಗಿ ಓದ್ತಾನೆ ಇದ್ದ, ಯಾವಾಗ್ಲೂ ಚೆನ್ನಾಗಿ ಮಾರ್ಕ್ ಬರ್ತಾನೆ. ಯಾಕೆ? ಇದಕ್ಕೆ ಕಾರಣ ಏನು? ಯೋಗ್ಯತೆ ಕಾರಣನ? ಅಲ್ಲ, ಅವ್ನ್ ಮಾಡೋ ಪ್ರಯತ್ನ. ಅವ್ನು ತುಂಬಾ ಪ್ರಯತ್ನ ಪಟ್ಟ ಯಾವಾಗ್ಲೂ, ಅದಕ್ಕೋಸ್ಕರ ಒಳ್ಳೆ ಫಲ ಪಡೆದ. ಇನ್ನೊಬ್ಬ ಒಂದ್ಸಲಿ ಪ್ರಯತ್ನ ಪಟ್ಟ, ಇನ್ನೊಂದ್ಸಲಿ ಪ್ರಯತ್ನ ಪಡ್ಲಿಲ್ಲ ಅಷ್ಟು, ಆದ್ರಿಂದ ಅವ್ನಿಗೆ ಫಲ ಸಿಗ್ಲಿಲ್ಲ ಅಂತ. ಹೀಗೆ ಪ್ರಯತ್ನವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೆಲವರು ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡಿದ್ರು. ಆದ್ರೆ ಹಾಗೇನಿಲ್ಲ, ಲೋಕದಲ್ಲಿ ನಮಗೂ ಗೊತ್ತು, ಕೆಲವರು ತುಂಬಾ ಪ್ರಯತ್ನ ಪಡ್ತಾರೆ, ಪ್ರತಿ ಸರಿನೂ ತುಂಬಾ ಪ್ರಯತ್ನ ಪಟ್ಟು ಓದ್ತಾರೆ, ಆದ್ರೆ ಮಾರ್ಕ್ ಮಾತ್ರ ಬರಲ್ಲ. ಯಾಕೆಂದ್ರೆ ಅಷ್ಟ್ ಪ್ರಯತ್ನ ಪಟ್ಟರು ಅವ್ರಿಗೆ ಇಳಿದೇ ಇರಲ್ಲ, ಸರಿಯಾಗಿ ಒಳಗ್ ವಿಷಯನೇ ಹೋಗಿರಲ್ಲ, ಗೊತ್ತಾಗಿರಲ್ಲ.
ಯಾಕಂದ್ರೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದೆ ಹೋದ್ರೆ ಏನ್ ಪ್ರಯತ್ನ ಪಟ್ರು ಆಗಲ್ಲ. ದೈವಾನುಗ್ರಹ ಬೇಕಾಗ್ ಬರುತ್ತೆ. ದೈವಾನುಗ್ರಹ, ಪ್ರಯತ್ನ, ಯೋಗ್ಯತೆ ಎಲ್ಲವೂ ಸೇರ್ಬೇಕು. ಎಲ್ಲಾ ಸೇರಿದ್ರೆ ಒಂದು ಕಾರ್ಯ ಆಗತ್ತೆ. ಇಲ್ಲಾಂದ್ರೆ ಆಗೋದೇ ಇಲ್ಲ. ಹಾಗಾಗಿ ಅದನ್ನ ಪ್ರಶ್ನೆ ಮಾಡೋನು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಮಾಡ್ತಾ ಇದ್ದಾನೆ. ವಸ್ತುತಃ ಅವನು ವಿಚಾರ ಮಾಡದೆ ಅದ್ರ ಪ್ರಶ್ನೆಯನ್ನು ಮಾಡಬಾರ್ದಿತ್ತು. ಸರಿ, ಇಷ್ಟೆಲ್ಲ ಪ್ರಶ್ನೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಿದಾಗ ಚೇಷ್ಟ ಅವನ ಪ್ರಕಾರ ಮುಖ್ಯ ಪ್ರಯತ್ನಕ್ಕೆ ಪ್ರಾಮುಖ್ಯ ಕೊಡ್ತಾನೆ. ಎಷ್ಟು ಸಾಧಕ ಪ್ರಯತ್ನ ಪಡ್ತಾನೋ ಅಷ್ಟು ಆನಂದ ಅವನಿಗೆ. ಅವನು ಆನಂದ ಕಡಿಮೆ ಸಿಗ್ತಾ ಇದೆ ಅಂದ್ರೆ ಅವ್ನ ಪ್ರಯತ್ನ ಕಡಿಮೆ ಆಗಿದೆ ಅಂತ ಅರ್ಥ ಅಷ್ಟೇ. ನಚ ಅದನ್ನ ಬಿಡಿಸ್ತಾರೆ ಇಲ್ಲಿ. ನಚ ಪ್ರಯತ್ನಾನುಸಾರಿಣೋ ಮುಕ್ತೌ ಆಧಿಕಾರಿಕ ಆನಂದಾದಯ ಅಧಿಕಾರಾನುಸಾರಿತ್ವಾತ್ ಪ್ರಯತ್ನಸ್ಯ. ನಿಮ್ಮ ಪ್ರಕಾರ ಯಾವ ಮನುಷ್ಯ ಎಷ್ಟು ಪ್ರಯತ್ನ ಪಡ್ತಾನೋ ಅಷ್ಟಕ್ಕನುಗುಣವಾಗಿ ಮೋಕ್ಷದಲ್ಲಿ ಆನಂದ ಪಡಿತಾನೆ ಅಂತ. ಅವನು 100 ಪಟ್ಟು ಆನಂದ ಪಡಿಬೇಕು ಅಂದ್ರೆ 100 ಪಟ್ಟು ಸಾಧನೆ ಮಾಡಿರ್ಬೇಕು ಹಿಂದೆ. ಮಾಡಿದ್ರೆ ಆಗ ಅವನಷ್ಟು ಆನಂದ ಪಡಿತಾನೆ ಅಂತ ನೀವ್ ಹೇಳಿದ್ರಿ. ಆದ್ರೆ ಹಾಗಲ್ಲ. ಯಾಕೆಂದ್ರೆ ಆ ಪ್ರಯತ್ನ ಏನ್ ಪಡ್ತಾನಲ್ಲ ಅಷ್ಟೊಂದು ಪ್ರಯತ್ನ ಪಟ್ಟಿದ್ ಹೇಗ್ ಸಾಧ್ಯ ಆಯ್ತು? ಈಗ ಬ್ರಹ್ಮದೇವರು ತುಂಬಾ ವರ್ಷಗಳ ಕಾಲ ಅವರು ತಪಸ್ಸನ್ನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಇನ್ನೊಬ್ಬ ನಾ ಬ್ರಹ್ಮದೇವ್ರ ತರ ಮಾಡ್ಬೇಕು ಅಂತ ಅನ್ಕೊಂಡ್ ಕೂತ್ರು ಮಾಡ್ಲಿಕ್ ಆಗಲ್ಲ. ಯಾಕೆ? ಪ್ರಯತ್ನವನ್ನೇ ಪಡ್ಲಿಕ್ಕೆ ಆಗಲ್ಲ ಮೊದಲು. ಈ ನಮ್ ಸುತ್ತಮುತ್ತಲು ಕೆಲವರು ತುಂಬಾ ಪ್ರಯತ್ನ ಪಟ್ಟು ತುಂಬಾ ಮುಂದ್ ಹೋಗ್ತಾ ಇರ್ತಾರೆ. ಇನ್ನೊಬ್ರು ಅನ್ಕೊಳ್ತಾರೆ ನಾವು ಇಷ್ಟು ಮಾಡ್ಲೇಬೇಕು ಅಂತ, ಕೂತ ಪ್ರಯತ್ನನೇ ಪಡ್ಲಿಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಯೋಗ್ಯತೆ ಇಲ್ಲ ಅಂತ ಕೊನೆಗೆ ಅಲ್ಲಿಗೆ ಬರ್ಬೇಕು ನೀವು. ಈಗ ನೀವು ಪ್ರಯತ್ನ ಪಟ್ಟು ಏನೋ ಸಾಧನೆ ಮಾಡ್ಬಿಡ್ತೀವಿ ಅಂತ ಪ್ರಯತ್ನನೇ ಪಡ್ಲಿಕ್ಕೆ ಆಗಲ್ಲ ಅಂದ್ರೆ ಅಲ್ಲೇ ಹೋಯ್ತಲ್ಲ. ಮತ್ ಅಲ್ಲಿ ಯಾಕೆ ಪ್ರಯತ್ನ ಪಡ್ಲಿಕ್ಕೆ ಆಗ್ತಾರ? ಯೋಗ್ಯತೆ ಇಲ್ಲ. ಅಧಿಕಾರಾನುಸಾರಿತ್ವ ಪ್ರಯತ್ನಸ್ಯ. ಅಧಿಕಾರ ಯೋಗ್ಯತೆ ಇಲ್ಲ, ಅಲ್ಪ ಯೋಗ್ಯತೆ ಅಷ್ಟೇ ಇತ್ತು ಅಂತ ಆದ್ರೆ ಪ್ರಯತ್ನವನ್ನೂ ಆಗ ಮಾಡ್ಲಿಕ್ ಬರಲ್ಲ. ಯಾವಾಗ ಪ್ರಯತ್ನ ಮಾಡ್ಲಿಕ್ ಬರಲ್ಲೋ ಆಗ ಫಲನೂ ಸಿಗಲ್ಲ ಅಂತ ಅರ್ಥ. ಅಲ್ಲ, ಒಂದ್ ವೇಳೆ ಪ್ರಯತ್ನ ಪಟ್ಬಿಟ್ನಪ್ಪ, ಏನೋ ಒಂದು ಯೋಗ್ಯತೆ ಮೀರಿ ತಾನು ಮಾಡ್ದ, ಕಥಂಚಿತ ಅಧಿಕ ಯತ್ನೆ, ಏನೋ ಮೀರಿ ಅವನು ಪ್ರಯತ್ನ ಪಟ್ಟ ಅಂತ ಇಟ್ಕೊಳ್ಳಿ. ಆಗ ಏನೋ ಒಂದು ಲೋಪ ದೋಷ ಬಂದ್ಬಿಡುತ್ತೆ, ಏನೋ ಒಂದು ತಪ್ಪಾಗ್ಬಿಡುತ್ತೆ. ಅಂದ್ರೆ ಅವನ ಯೋಗ್ಯತೆ ಮೀರಂತೂ ಪುಣ್ಯ ಆಗ್ಲಿ ಪಾಪವನ್ನಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನೇ ಮಾಡ್ಬೇಕು, ಅದನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಶ್ಲೋಕ ಇದೆ, ಬಹಳ ಪ್ರಸಿದ್ಧ ಶ್ಲೋಕ ಇದು. ಸ್ವಾಧಿಕಾರಾಧಿಕೋ ಯತ್ನಃ ಪ್ರಾಯಶೋ ನೋಪಪದ್ಯತೆ ಕಥಂಚಿತ್ ಅಧಿಕೆ ಯತ್ನೆ ದೋಷ ಕಶ್ಚಿತ್ ಸಮಾಪತೇತ್ ಅಂತ. ತನ್ನ ಯೋಗ್ಯತೆ ಮೀರಿ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೆಚ್ಚಾಗಿ ಸಾಧ್ಯ ಇಲ್ಲ, ಮಾಡ್ಲಿಕ್ಕಾಗಲ್ಲ. ಎಷ್ಟು ಯೋಗ್ಯತೆ ಒಬ್ಬನಿಗಿರತ್ತೋ ಅಷ್ಟಕ್ಕೆ ಅವನು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ. ಕಥಂಚಿತ ಅದ್ ಏನೋ ಒಂದು ದೈವಾನುಗ್ರಹದಿಂದಲೋ ಏನೋ ಒಂದು ಅಧಿಕೆ ಯತ್ನೆ, ಸ್ವಲ್ಪ ಪ್ರಯತ್ನನು ಜಾಸ್ತಿ ಮಾಡ್ದ ಯೋಗ್ಯತೆ ಮೀರಿ. ಆಗ ದೋಷ ಕಶ್ಚಿತ್ ಸಮಾಪತೇತ್, ಏನೋ ಒಂದು ಎಡವಟ್ಟಾಗತ್ತೆ. ಯಾಕೆ? ತನ್ನ ಯೋಗ್ಯತೆ ಮೀರಿ ಮಾಡ್ತಾ ಇರೋದಲ್ವಾ, ಅದಕ್ಕೋಸ್ಕರ. ಅದ್ರ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕನುಗುಣವಾಗಿ ಮಾತ್ರ ಒಬ್ಬ ವ್ಯಕ್ತಿ ಫಲವನ್ನ ಪಡಿತಾನೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಗುರುವರ್ಥ ದೀಪಿಕಾದಲ್ಲಿ ಇದೇ ಸಂದರ್ಭದಲ್ಲಿ ಉದಾಹರಣೆ ಅವ್ರು ನೀಡ್ತಾ, ತತ್ ಸಾಧನಾದಿ ವಸ್ತೂನಾಂ ತಸ್ಯ ಇಂದ್ರ ಯೋಗ್ಯ ಅಶ್ವಮೇಧ ಶತಕ ಯತ್ನ ಸಾಧನಸ್ಯ ಅಶ್ವಾದೇರ್ ದೋಷಃ ಅಪಹರಣ ಮರಣಾದಿ ದೋಷಃ ಅಂತ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ ವಾದಿರಾಜರು. ಇದರ ಅರ್ಥ ಇಷ್ಟೇ. ಈಗ ಇಂದ್ರದೇ ಪದವಿಯಲ್ಲಿ ಯಾರು ಕೂಡ್ಬೇಕು ಅಂತ ಪ್ರಶ್ನೆ. ಇಂದ್ರ ಪದವಿ ಯೋಗ್ಯತೆ ಯಾರಿಗಿದೆ? ಇಂದ್ರ ಪದವಿಯಲ್ಲಿ ಕುಳಿತುಕೊಬೇಕು ಅಂದ್ರೆ 100 ಅಶ್ವಮೇಧ ಯಾಗ ಮಾಡ್ಬೇಕು. 100 ಅಶ್ವಮೇಧ ಯಾಗವನ್ನ ಯಾರು ಆಚರಣೆ ಮಾಡ್ತಾರೆ ಅಂತವನು ಇಂದ್ರ ಪದವಿಗೆ ಹೋಗಿ ಕೂತ್ಕೊಳ್ತಾರೆ. ಆ 100 ಅಶ್ವಮೇಧ ಯಾಗ ಮಾಡ್ಬಿಡ್ತೀನಿ ನಾನು ಅಂತ ಹೊರಟೋರು ಬೇಕಾದಷ್ಟು ಜನ ಇದ್ದಾರೆ. ಪೃಥು ಮಹಾರಾಜ ಆಗ್ಬಹುದು, ಅನೇಕರು, ನಹುಷ, ಅನೇಕರು ತಾವು ಇಂದ್ರ ಪದವಿಗೆ ಹೋಗಬೇಕು ಅಂತ ಹೇಳಿ ಅಶ್ವಮೇಧ ಯಾಗವನ್ನ ಮಾಡಿದವರಿದ್ದಾರೆ. 100 ಅಶ್ವಮೇಧ ಯಾಗ ಮಾಡ್ಬಿಡ್ತೀನಿ ಅಂತೆಲ್ಲ ಹೊರಟವ್ರು. ಆದ್ರೆ ಏನಾಯ್ತು, ಒಮ್ಮೆ ಕುದುರೆ ಮರಣವನ್ನ ಅಪ್ತು, ಒಮ್ಮೆ ಕುದುರೆನೆ ಅಶ್ವಮೇಧ ಯಾಗ ಕುದುರೆನೇ ಮುಖ್ಯ, ಕುದುರೆಗೆ ಆಯುಷ್ಯನೇ ಹೊರಟೋಯ್ತು. ಏನ್ ಮಾಡೋದು? 100 ವರ್ಷ 100 ಅಶ್ವಮೇಧ ಯಾಗ ಮಾಡಿದ್ರೆ ತಾನೇ ಅವ್ರು ಇಂದ್ರ ಪದವಿಗೆ ಹೋಗೋದು. ಆದ್ರೆ ಎಡವಟ್ಟಾಗುತ್ತೆ. ಯಾಕೆ? ಇಂದ್ರ ಪದವಿ ಕೂತ್ಕೊಳ್ಳಿಕ್ ಯೋಗ್ಯತೆ ಇಲ್ಲ ಅಂಥವ್ರಿಗೆ. ಕೆಲವು ಸಲ ಏನಾಯ್ತು, ಕುದುರೆ ಏನು ಸಾಯ್ಲಿಲ್ಲ, ಆದ್ರೆ ಆ ಕುದುರೆನ ಯಾರೋ ಅಪಹಾರ ಮಾಡ್ಕೊಳೋದು, ಕದ್ಕೊಂಡು ಹೋಗ್ಬಿಟ್ರು. ಅಂತೂ ಏನೋ ಒಂದ್ ಎಡವಟ್ಟಾಗತ್ತೆ. ಒಟ್ಟು ಇಂದ್ರ ಪದವಿಗೆ ಅವ್ನು ಕೂಡ್ಲಿಕ್ಕೆ ಆಗಲ್ಲ. ಯಾಕೆ? ಇಂದ್ರ ಪದವಿಗೆ ಹೋಗ್ಲಿಕ್ಕೆ ಬೇಕಾದ ಯೋಗ್ಯತೆ ಇಲ್ಲ. ಅವ್ನ್ ಪ್ರಯತ್ನ ಪಟ್ಟಿರ್ಬೋದು, ಆದ್ರೆ ಯೋಗ್ಯತೆ ಮೀರಿ ಪ್ರಯತ್ನ ಆದ್ರಿಂದ ಆ ಪ್ರಯತ್ನವನ್ನ ಭಗವಂತ ಹೀಗೆ ಯಾವುದೋ ಒಂದು ದೋಷವನ್ನ ಕೊಟ್ಟು ಅದನ್ನ ಅಲ್ಲೇ ಬಿಡಿಸ್ಬಿಡ್ತಾನೆ ಅದರಿಂದ.
ಹೀಗೆ ಬಿಡಿಸೋದ್ರಿಂದ ಅಲ್ಲಿ ಆ ಕಾರ್ಯದಿಂದ ಅವನಿಗೆ ಅಂಥ ಫಲ ಸಿಗೋದಿಲ್ಲ. ಇದೊಂದು ವಿಷಯವನ್ನ ಇಲ್ಲಿ ವಾದಿರಾಜರು ದೃಷ್ಟಾಂತವನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಕೆಲವು ಸಲ ಏನಾಗತ್ತೆ ಅಂದ್ರೆ ಅವನು ಪುಣ್ಯವನ್ನ ಸಂಪಾದನೆ ಮಾಡ್ಬಿಡ್ತಾನೆ, ಇನ್ನೇನು ಫಲವನ್ನ ಪಡಿಬೇಕು, ಆದ್ರೆ ಆ ಪುಣ್ಯ ಹೋಗೋ ತರ ಒಂದು ಪಾಪ ಕರ್ಮ ಮಾಡ್ಬಿಡ್ತಾನೆ, ಏನೋ ಒಂದು ಕೆಟ್ಟ ಕೆಲಸ ಮಾಡ್ಬಿಡ್ತಾನೆ. ಯಾಕಂದ್ರೆ ಯೋಗ್ಯತೆ ಮೀರಿ ಪುಣ್ಯ ಮಾಡ್ಬಿಟ್ಟಿರ್ತಾನೆ, ಆ ಪುಣ್ಯ ಕಳ್ಕೊಳ್ಬೇಕು, ಅದಕ್ಕೆ ದೇವ್ರ ಏನ್ ಮಾಡ್ತಾನೆ, ಏನೋ ಒಂದು ಪ್ರೇರಣೆ ಮಾಡಿ ಎಲ್ಲೋ ಒಂದು ಕೆಟ್ಟ ಕೆಲಸ ಮಾಡೋ ತರ ಮಾಡ್ಬಿಡ್ತಾನೆ. ಆ ಕೋಪ ಬರಸಿದ್ರೆ ಸಾಕು, ಏನ್ ಕೆಟ್ಟ ಕೆಲಸ ಅಂದ್ರೆ ಇನ್ನೇನೋ ದೊಡ್ಡದೇನಲ್ಲ, ಅವನು ಕೋಪ ಬರೋ ತರ ಮಾಡಿ ಇನ್ನೊಬ್ರಿಗೆ ಶಾಪ ಕೊಡೋ ತರನೋ ಬೈಯೋ ತರನೋ ಮಾಡಿಸ್ಬಿಡ್ತಾನೆ ದೇವ್ರು, ಅಷ್ಟೇ ಸಾಕು. ಇಷ್ಟ್ ಸಾಕು, ಅವಾಗ ಅವ್ನ ಪುಣ್ಯನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಯಾಕೆ, ಈ ಕೋಪ ಮಾಡ್ಕೊಂಡ್ರೆ ಮಾಡಿದ ತಪಸ್ಸಿನ ಪುಣ್ಯ ಎಲ್ಲ ಹೊರಟೋಗ್ಬಿಡತ್ತೆ. ಆದ್ರಿಂದ ಶಾಂತವಾಗಿರ್ಬೇಕು ಯಾವಾಗ್ಲೂ. ಕೋಪ ಬಂದಾಗ ಅಷ್ಟ್ ಸಾಕು, ಆ ಕೋಪದಿಂದ ಎಲ್ಲ ಪುಣ್ಯವನ್ನ ನಾಶಪಡಿಸ್ಬಿಡ್ತಾರೆ. ಕೆಲವ್ರನ್ನ ಬೈಕೊಂಡ್ಬಿಡ್ತಾರೆ, ತಪಸ್ಸು ಅಷ್ಟೆಲ್ಲ ಮಾಡಿರ್ತಾರೆ, ಯಾರೋ ಏನೋ ಬಂದಾಗ ಬಾಯಿಗೆ ಬಂದಾಗ ಬೈದು ಬಿಟ್ರೆ ಹೋಯ್ತು, ಮತ್ ತಪಸ್ಸೆಲ್ಲ ಹೋಯ್ತು. ಅಂದ್ರೆ ತಪಸ್ಸಿನ ಪುಣ್ಯ ಏನೇನಿತ್ತು ಅದೆಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ. ಹೀಗೆ ಅನೇಕ ಸಲಿ ಒಬ್ಬೊಬ್ಬ ಋಷಿಗಳ ಸಾಮ್ಯ ಪಡಿಲಿಕ್ಕೆ ಹೋದವ್ರಿಗೆ ಗತಿ ಏನಾಯ್ತು, ಸಾಮಾನ್ಯ ಋಷಿ ನಾನು ಆ ಋಷಿ ತರ ಆಗ್ಬೇಕು, ನಾನು ಆ ಋಷಿ ಸಮಾನ ಆಗ್ಬೇಕು ಅಂತ ಹೋರಾಟ ಮಾಡಿದವರು ಇದ್ದಾರೆ, ಆದ್ರೆ ಅವ್ರಿಗೆಲ್ಲ ಆಗ್ಲಿಲ್ಲ. ಕೊನೆಗೆ ಏನೋ ಎಡ್ವರ್ಟ್ ಮಾಡ್ಕೊಂಡ್ರು, ಅಲ್ಲಿ ದೇವತೆಗಳು ಪರೀಕ್ಷೆಗೆ ಅಂತ ಬಂದ್ರು, ದೇವತೆಗಳ ಪರೀಕ್ಷೆಗೆ ಸೋತ್ರು, ಆಮೇಲೆ ಜ್ಞಾನೋದಯ ಆಯ್ತು, ಆದ್ರೆ ಅಷ್ಟೊತ್ತು ಮಿಂಚ್ ಹೋಗಿತ್ತು ಕಾಲ, ಏನ್ ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ಯೋಗ್ಯತೆ ಎಷ್ಟೋ ಅಷ್ಟಕ್ಕೆ ಮಾತ್ರ ಒಬ್ಬ ವ್ಯಕ್ತಿ ಫಲವನ್ನ ಪಡಿತಾನೆ, ಹೆಚ್ಚು ಮಾಡ್ಲಿಕ್ಕೆ ಹೋದ್ನೋ ಎಡವಟ್ಟೆ ಅಂತ. ಅದಕ್ಕೆ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಹೀಗಿರ್ಬಾರ್ದು, ನಮ್ಗೆ ಯೋಗ್ಯತೆನೇ ಇಲ್ಲ ಅಂತ ನಮ್ಮ ಯೋಗ್ಯತೆ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ ಕೆಲವು. ಆದ್ರೆ ಹಾಗಾಗ್ಬಾರ್ದು. ನಮ್ಮ ಯೋಗ್ಯತೆ ನಾವು ತೀರ್ಮಾಡ್ಲಿಕ್ಕೆ ನಮ್ಗೆ ಅಷ್ಟ್ ಶಕ್ತಿ ಇಲ್ಲ, ನಮ್ ಯೋಗ್ಯತೆ ಏನು ಅಂತ ನಮಗೂ ಗೊತ್ತಿಲ್ಲ, ಅದು ಗೊತ್ತಿರೋ ದೇವ್ರಿಗೆ ಮಾತ್ರ. ಅಂದ್ರೆ ಪ್ರಯತ್ನ ಅಂತೂ ಪಡ್ತಾ ಇರ್ಬೇಕು, ಇನ್ನೂ ಯೋಗ್ಯತೆ ಇದೆ 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 ಅಂತ ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ಹೋಗ್ಬೇಕು. ತೀರಾ ಬಿದ್ದಿದೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅದ್ರಲ್ಲಿ ಏನೋ ಒಂದು ಯೋಗ್ಯತೆ ಮೀರಿ ಮಾಡಿರ್ಬೇಕು ಬಹುಶಃ ಅಂತ ಅರ್ಥ. ಆದ್ರೆ ಯೋಗ್ಯತೆನೇ ಇಲ್ಲ ಅಂತ ನಾವೇ ತೀರ್ಮಾನ ಮಾಡ್ಕೊಳ್ಳೋ ಹಕ್ಕೂ ನಮಗಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಸ್ವಾಧಿಕಾರಾಧಿಕೋ ಯತ್ನ, ತನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ದೇವರು ಮಾಡಿಸ್ತಾನೆ, ತೀರಾ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ರೂ ಅದನ್ನ ಕಳಿಯೋದು ದೇವ್ರಿಗೆ ಗೊತ್ತಿದೆ ಹೇಗೆ ಅಂತ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ವಸ್ತು ದೂಷಣಮೇವ ಸಿದ್ಧಾಂತ ಸ್ಥಾಪಕಂ, ಆದ್ರಿಂದ ಪೂರ್ವ ಪಕ್ಷಿಗಳು ಹೇಳಿದಂತೆ ಪ್ರಯತ್ನ ಎಷ್ಟು ಪಡ್ತಾನೋ ಅಷ್ಟಕ್ಕೆ ಅನುಗುಣವಾಗಿ ಫಲ ಸಿಗತ್ತೆ, ಯೋಗ್ಯತೆ ಕಾರಣ ಅಲ್ಲ ಅಂತ ಏನ್ ಹೇಳ್ದ ತಪ್ಪು. ಯಾಕೆ ವಸ್ತು ದೂಷಣಂ ಅಂದ್ರೆ ಕಥಂಚಿತ್ ಸಿದ್ಧೇಪಿ ತಸ್ಮಿನ್ ಪುಣ್ಯೆ ಪುಣ್ಯಾಖ್ಯ ವಸ್ತು ನಾಶಕ ಪಾಪಸ್ಯಾಪಿ ಪ್ರತೀತಿ ಇತಿ ವಸ್ತು ದೂಷಣಮೇವ. ಅಂದ್ರೆ ಯೋಗ್ಯತೆಗಿಂತ ಜಾಸ್ತಿ ಪ್ರಯತ್ನ ಪಟ್ಟಾಗ ಆ ವಸ್ತುವಿನಲ್ಲಿ ದೋಷ ಬರೋ ಹಾಗೆ ಮಾಡ್ತಾನೆ, ವಸ್ತು ದೂಷಣ ಅಂತ ಮಧ್ವಾಚಾರ್ಯ ಒಂದು ಪದ ಹಾಕಿದ್ದಾರೆ. ಇದರಿಂದ ಉತ್ತರ ಕೊಟ್ಟರು ಆ ಪೂರ್ವ ಪಕ್ಷಿಯ ಪ್ರಶ್ನೆಗೆ. ಜಾಸ್ತಿ ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಆ ವಸ್ತುವಿನಲ್ಲಿ ದೋಷ ತಂದು ಕೊಡ್ತಾನೆ ದೇವರು. ಹೀಗೆ ಇಲ್ಲಿವರೆಗೆ ಈ ಅಧಿಕರಣ, ಯಾವದ ಅಧಿಕರಣದಲ್ಲಿ ಪೂರ್ವ ಪಕ್ಷಿಯ ಪ್ರಶ್ನೆ ಏನೋ ಅದಕ್ಕೇನು ಉತ್ತರ ಅಂತ ಬಂತು. ಇನ್ನು ಆ ಸೂತ್ರದ ಅರ್ಥ ನೋಡ್ಬೇಕು. ಇಲ್ಲಿ ಬರುವಂತಹ ಬ್ರಹ್ಮಸೂತ್ರ ಹೀಗಿದೆ, ಓಂ ಯಾವತ್ ಅಧಿಕಾರಂ ಅವಸ್ಥಿತಿ ಆಧಿಕಾರಿಕಾಣ ಅಂತ ಬ್ರಹ್ಮಸೂತ್ರ. ಇದಕ್ಕರ್ಥ ಆಧಿಕಾರಿಕಾಣ ಅಂತ ಇದೆ. ಆಧಿಕಾರಿಕರು ಅಂತಂದ್ರೆ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಉಪಾಸನೆ ಮಾಡುವಂತಹ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಆಧಿಕಾರಿಕರು ಅಂದ್ರೆ ಆಯಾಯ ಯೋಗ್ಯತೆಗೆ ತಕ್ಕ ಹಾಗೆ ಉಪಾಸನೆ ಮಾಡುವಂಥವರು ಅಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ತಾತ್ಪರ್ಯ. ಅಂಥ ಬ್ರಹ್ಮಾದಿ ದೇವತೆಗಳು ಯಾವದ ಅಧಿಕಾರಂ ತಮ್ಮ ಯೋಗ್ಯತೆ ಎಷ್ಟಿದೆಯೋ ಅದಕ್ಕನುಗುಣವಾಗಿಯೇ ಗತ ಅಂದ್ರೆ ಮೋಕ್ಷದಲ್ಲಿ ಅವರ ಸ್ಥಿತಿ ಇರುತ್ತೆ. ಅಂದ್ರೆ ಮೋಕ್ಷದಲ್ಲಿ ತಾರತಮ್ಯವಾಗಿಯೇ ಇರ್ತಾರೆ. ಯಾಕೆ, ಅವರ ಯೋಗ್ಯತೆಗೆ ತಕ್ಕ ಹಾಗೆ ಉಪಾಸನೆ ಮಾಡ್ತಾರೆ, ಅಷ್ಟೇ ಆನಂದವನ್ನ ಪಡಿತಾರೆ, ಹೆಚ್ಚಲ್ಲ ಅಂತ. ಇಷ್ಟು ಇಲ್ಲಿ ಈ ಅಧಿಕರಣದಲ್ಲಿ ಬರುವಂತಹ ಬ್ರಹ್ಮಸೂತ್ರದ ಅರ್ಥ. ಇದು ಮುಂದೆ ಇಲ್ಲಿವರೆಗೆ ನಾವು ಈ ಅಧಿಕರಣದ ವಿಚಾರವನ್ನ ಮುಕ್ತಾಯ ಮಾಡಿ ಮುಂದಿನ ಅಧಿಕರಣದಲ್ಲಿ ಇನ್ನೊಂದು ವಿಚಾರಕ್ಕೆ ಹೋಗ್ತಾರೆ. ಇಯದಾಮನನಾಧಿಕರಣ ಅಂತ ಬಹಳ ಪ್ರಸಿದ್ಧ ಅಧಿಕರಣ, ಇಯದಾಮನನಾಧಿಕರಣಂ ಅಂತ. ಇದನ್ನ ಜಿಜ್ಞಾಸಾಧಿಕರಣ ಮೊದಲನೇ ಶ್ಲೋಕ ಇದೆಯಲ್ಲ, ಯಾವ್ದು ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಪ್ರತಿ ದಿವಸ ನಾವೇನ್ ಮಂಗಳಾಚರಣೆ ಹೇಳ್ತೀವಿ, ಅಲ್ಲಿ ಕೂಡ ಉಲ್ಲೇಖ ಮಾಡ್ತಾರೆ ಜಯತೀರ್ಥರು ಯದಾಮನನಾಧಿಕರಣ ಅಂತ. ಅದು ಇಲ್ಲಿ ಬರುವಂತಹ ಅಧಿಕರಣ 3ನೇ ಅಧ್ಯಾಯದ 3ನೇ ಪಾದದಲ್ಲಿ. ಆ ಯದಾಮನನಾಧಿಕರಣದಲ್ಲಿ ಇನ್ನೊಂದು ಹೊಸ ವಿಚಾರ ತಗೊಳ್ತಾರೆ. ಅದೇನ್ ವಿಚಾರ, ಅಲ್ಲಿ ಬರುವಂತಹ ಪ್ರಶ್ನೆ ಏನೋ, ಅದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ.
ಹರೇ ವಿಟ್ಲ ಗುರುಗಳೇ.